ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಚಿತ್ರದುರ್ಗದಲ್ಲಿ ನಿವಾರಾ ಹೋಮ್ ಫೈನಾನ್ಸ್ ಸಂಸ್ಥೆಯಿಂದ ಗೃಹ ಸಾಲ ಪಡೆದಿರುವ ಕೆಲವು ಗ್ರಾಹಕರು ತಮಗೆ ಸರಿಯಾದ ಮಾಹಿತಿ ನೀಡದೆ ಹೆಚ್ಚಿನ ಬಡ್ಡಿ ವಿಧಿಸಿ ವರ್ಷಗಳಿಂದ ಆರ್ಥಿಕ ಸಂಕಷ್ಟಕ್ಕೆ ತಳ್ಳಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಈ ಕುರಿತು ವಕೀಲ ತಿಪ್ಪೇಸ್ವಾಮಿ ಅವರ ನೇತೃತ್ವದಲ್ಲಿ ಗ್ರಾಹಕರು ತಮ್ಮ ಅಳಲನ್ನು ಮಾಧ್ಯಮಗಳ ಮುಂದೆ ವ್ಯಕ್ತಪಡಿಸಿದರು. ಗ್ರಾಹಕರ ಆರೋಪದ ಪ್ರಕಾರ ಸುಮಾರು 4 ಲಕ್ಷ ರೂಪಾಯಿ ಸಾಲ ಪಡೆದವರಿಗೆ 120 ತಿಂಗಳು ಅಂದರೆ 10 ವರ್ಷ ಅವಧಿಗೆ ಸಾಲ ಮಂಜೂರು ಮಾಡಲಾಗಿದೆ. ಪ್ರತಿ ತಿಂಗಳು 8,819 ರೂಪಾಯಿ ಇಎಂಐ ಪಾವತಿಸುತ್ತಿದ್ದರೂ ಅದರಲ್ಲಿ ಕೇವಲ 819 ರೂಪಾಯಿ ಮಾತ್ರ ಮೂಲಧನಕ್ಕೆ ಸೇರುತ್ತಿದ್ದು ಉಳಿದ ಮೊತ್ತ ಬಡ್ಡಿಗೆ ಹೋಗುತ್ತಿದೆ ಎಂದು ಅವರು ದೂರಿದ್ದಾರೆ. ಈ ರೀತಿಯ ಲೆಕ್ಕಾಚಾರದಿಂದ 4 ಲಕ್ಷ ರೂಪಾಯಿ ಸಾಲಕ್ಕೆ ಒಟ್ಟಾರೆ ಸುಮಾರು 12 ಲಕ್ಷದವರೆಗೆ ಪಾವತಿಸಬೇಕಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗುತ್ತಿಗೆನಾಡು ನಿವಾಸಿ ದಿವಂಗತ ಮಹೇಶ್ವರಪ್ಪ ಅವರ ಕುಟುಂಬದ ಅವರು 22 ತಿಂಗಳು ನಿರಂತರವಾಗಿ ಇಎಂಐ ಪಾವತಿಸಿದ್ದರೂ ಮೂಲ ಸಾಲದಲ್ಲಿ ಗಣನೀಯ ಇಳಿಕೆಯಾಗಿಲ್ಲ ಎಂದು ಆರೋಪಿಸಿದರು. ಮಹೇಶ್ವರಪ್ಪ ಅವರ ನಿಧನದ ಬಳಿಕವೂ ಅವರ ಪತ್ನಿ ಹಾಗೂ ಕುಟುಂಬದವರು ಸಾಲವನ್ನು ಪಾವತಿಸುತ್ತಿದ್ದು, ಸಾಲದ ಸೆಟಲ್ಮೆಂಟ್ ಕುರಿತು ವಿಚಾರಿಸಿದಾಗ ಬೆಂಗಳೂರು ಕಚೇರಿಗೆ ಹೋಗಿ ಎಂಬ ಉತ್ತರ ಮಾತ್ರ ನೀಡಲಾಗುತ್ತಿದೆ ಎಂದು ದೂರಿದರು. ಸಾಲ ಮಂಜೂರಾತಿ ವೇಳೆ ವಿಮೆ ಅಂದರೆ ಇನ್ಶೂರೆನ್ಸ್ ಕುರಿತು ಸಮರ್ಪಕ ಮಾಹಿತಿ ನೀಡಿಲ್ಲ. ವಯಸ್ಸಾದ ಸಾಲಗಾರರ ಹೆಸರಿನಲ್ಲಿ ಸಾಲಗಾರರ ವಿಮೆ ಮಾಡಿಸದೆ ಬದಲಾಗಿ ಆಸ್ತಿಯ ಮಾಲೀಕರು ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಮಾತ್ರ ವಿಮೆ ಮಾಡಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಇದರಿಂದ ಸಾಲಗಾರರ ನಿಧನದ ಬಳಿಕ ಕುಟುಂಬಗಳು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಉಂಟಾಗುತ್ತಿದೆ ಎಂದು ಗ್ರಾಹಕರು ಆರೋಪಿಸಿದರು. ಹಲವು ತಿಂಗಳುಗಳಿಂದ ಚಿತ್ರದುರ್ಗ ಮತ್ತು ಬೆಂಗಳೂರು ಕಚೇರಿಗಳ ನಡುವೆ ಅಲೆದಾಡುತ್ತಿದ್ದರೂ ಸಮಸ್ಯೆಗೆ ಪರಿಹಾರ ಸಿಗುತ್ತಿಲ್ಲ. ಪ್ರಶ್ನಿಸಿದಾಗ ಇದು ಆರ್ಬಿಐ ನಿಯಮಗಳ ಪ್ರಕಾರವೇ ಇದೆ ಎಂಬ ಉತ್ತರ ನೀಡಲಾಗುತ್ತಿದೆ ಎಂದು ಗ್ರಾಹಕರು ದೂರಿದರು. ವಕೀಲ ತಿಪ್ಪೇಸ್ವಾಮಿ ಮಾತನಾಡಿ, ಸಾಲದ ಷರತ್ತುಗಳು, ಬಡ್ಡಿದರ, ಇಎಂಐ ಹಂಚಿಕೆ, ವಿಮೆ, ಪೂರ್ವ ಪಾವತಿ ಹಾಗೂ ಸೆಟಲ್ಮೆಂಟ್ ನಿಯಮಗಳ ಬಗ್ಗೆ ಗ್ರಾಹಕರಿಗೆ ಸಂಪೂರ್ಣ ಮಾಹಿತಿ ನೀಡುವುದು ಪ್ರತಿಯೊಂದು ಹಣಕಾಸು ಸಂಸ್ಥೆಯ ಕರ್ತವ್ಯವಾಗಿದೆ. ಮಾಹಿತಿ ನೀಡದೆ ಸಾಲ ಮಂಜೂರು ಮಾಡಿ ನಂತರ ಗ್ರಾಹಕರನ್ನು ಸಂಕಷ್ಟಕ್ಕೆ ಸಿಲುಕಿಸುವುದು ಸರಿಯಲ್ಲ. ಸಂಬಂಧಪಟ್ಟ ಸಂಸ್ಥೆ ಕೂಡಲೇ ಸಮಸ್ಯೆಗಳನ್ನು ಪರಿಶೀಲಿಸಿ ಗ್ರಾಹಕರಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ರೈತರು ಮತ್ತು ಬಡವರಿಗೆ ಸಾಲ ನೀಡುವ ಸಂದರ್ಭದಲ್ಲಿ ಒಪ್ಪಂದದಲ್ಲಿರುವ ಷರತ್ತುಗಳು ಅಂದರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಬಡ್ಡಿದರ, ಇಎಂಐ ಹಾಗೂ ವಿಮೆ ಕುರಿತ ಮಾಹಿತಿಯನ್ನು ಸ್ಪಷ್ಟವಾಗಿ ತಿಳಿಸದೆ ವಂಚಿಸಲಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಇಂತಹ ಹಣಕಾಸು ಸಂಸ್ಥೆಗಳ ಕಾರ್ಯವೈಖರಿಯನ್ನು ಸರ್ಕಾರ ಮತ್ತು ಸಂಬಂಧಪಟ್ಟ ನಿಯಂತ್ರಣ ಸಂಸ್ಥೆಗಳು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂಬ ಪ್ರಶ್ನೆಯನ್ನು ಅವರು ಎತ್ತಿದರು. ನಾವಿವತ್ತು ನಿವಾರಾ ಹೋಮ್ ಫೈನಾನ್ಸ್ ಲಿಮಿಟೆಡ್ ಚಿತ್ರದುರ್ಗ ಬ್ರಾಂಚಿಗೆ ಬಂದಿದ್ದೀವಿ. ಈ ಬ್ರಾಂಚಲ್ಲಿ ಸುಮಾರು ಜನಕ್ಕೆ ಲೋನ್ ಕೊಟ್ಟಿದ್ದಾರೆ. ಪ್ರಾಪರ್ಟಿಗಳನ್ನ ಮಾರ್ಟ್ಗೇಜ್ ಮಾಡ್ಕೊಂಡು ಲೋನ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಸರಿಯಾದ ಮಾಹಿತಿ ಇಲ್ಲ. ಯಾವುದೇ ರೀತಿ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಬಂದಂಥ ಗ್ರಾಹಕರಿಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಆಮೇಲೆ ಪ್ರತಿಯೊಂದು ಸಣ್ಣ ವಿಚಾರಕ್ಕೂ ಬೆಂಗಳೂರು ಹೆಡ್ ಆಫೀಸ್ಗೆ ನೀವು ಹೋಗಿ ಅಲ್ಲಿ ಮಾಹಿತಿ ತಿಳ್ಕೊಳ್ಳಿ, ಅಲ್ಲಿ ನಿಮಗೆ ಲೆಟ್ರುಗಳು ಅಲ್ಲಿಂದ ತರಿಸ್ಕೊಡ್ತೀವಿ ಅಂತಂದು ಹೇಳ್ತಿದ್ದಾರೆ. ಸುಮಾರು 3-4 ತಿಂಗಳಿಂದಲೂ ಜನ ಓಡಾಡ್ತಿದ್ದಾರೆ. ಯಾರು ಆಸ್ತಿ ಹೋಲ್ಡರ್ ಆಗಿರ್ತಾರೋ ಅವ್ರಿಗೆ ವಯಸ್ಸಾಗಿದೆ ಅಂತಂದೇಳಿ ಲೋನ್ ಮಾಡ್ತಾರೆ. ಅದು ಇನ್ಸೂರೆನ್ಸ್ ಮಾಡ್ತಿಲ್ಲ, ಇನ್ಸೂರೆನ್ಸ್ ಮಾಡಲ್ಲ. ಜೊತೆಗೆ ಯಾರು ರಿಕವರಿ ಅಮೌಂಟ್ ಕಟ್ತಾರೋ ಆ ಮನೆಯಲ್ಲಿ ಅವ್ರಿಗೆ ಇನ್ಸೂರೆನ್ಸ್ ಮಾಡ್ತಿದ್ದಾರೆ. ಈ ನನಗೆ ಬಂದಿರತಕ್ಕಂಥ ನನಗೆ ಬಂದಿರತಕ್ಕಂಥ ನನ್ನ ಕ್ಲೈಂಟು ಮಹೇಶ್ವರಪ್ಪ ಅಂತಂದೇಳಿ, ಅವ್ರದ್ದು ಮನೆ ಇದೆ, ಗುತ್ತಿನಾಡು ಅನ್ನೋ ಊರಲ್ಲಿ ಮನೆ ಇದೆ. ಆ ಮನೆನ ಇವರು ಮಾರ್ಟಿಗೇಜ್ ಮಾಡ್ಕೊಂಡಿದ್ದಾರೆ. ಮಾರ್ಟಿಗೇಜ್ ಮಾಡ್ಕೊಂಡು ಹೆಂಡ್ತಿ ಗೀತಮ್ಮ, ಆಮೇಲೆ ಮಗ ಗುರುರಾಜು, ಅವರ ಮಿಸ್ಸಸ್ಸು ವಾಣಿ ಅಂತಂದೇಳಿ. ಮಹೇಶ್ವರಪ್ಪನಲ್ಲಿ ಹೆಸರಲ್ಲಿ ಪ್ರಾಪರ್ಟಿ ಇದ್ದರೆ ಇವ್ರು 3 ಜನನ ಜೊತೆಗೆ ಸೇರಿಸ್ಕೊಂಡು ಒಬ್ಬ ಜಾಮೀನು ತಗೊಂಡಿದ್ದಾರೆ, ಶ್ಯೂರಿಟಿಯವ್ರನ್ನೂ ತಗೊಂಡು 4 ಲಕ್ಷ ರೂಪಾಯಿ ಇವ್ರಿಗೆ ಲೋನ್ ಕೊಟ್ಟಿದ್ದಾರೆ. 4 ಲಕ್ಷ ರೂಪಾಯಿ ಲೋನ್ ಕೊಟ್ಟಿದ್ರೆ ಅವರು 4 ಲಕ್ಷ ರೂಪಾಯಿಗೆ ಪ್ರತಿ ತಿಂಗಳು EMI 8,819 ರೂಪಾಯಿ ದುಡ್ಡು ಕಟ್ಟಬೇಕು. 8,819 ರೂಪಾಯಿ ದುಡ್ಡು ಕಟ್ಟಬೇಕು. ಅದರಲ್ಲಿ ಅವರು 22 ತಿಂಗಳು ನಿರಂತರವಾಗಿ ಕಟ್ಟಿದ್ದಾರೆ EMIನ.
ಕಟ್ಟಿದರೂ ಕೂಡ ಅದರಲ್ಲಿ 8,819ರಲ್ಲಿ ಬರೀ 819 ಮಾತ್ರ ಸಾಲಕ್ಕೆ ಹೋಗ್ತಾ ಇದೆ. ಇನ್ನು ಉಳಿದಂಥದ್ದು 8,000 ಬಡ್ಡಿ. ಅಂದರೆ ಇವ್ರದ್ದು ಬಡ್ಡಿ ಎಷ್ಟಿದೆ ಅಂತಂದರೆ 2 ರೂಪಾಯಿ ಬಡ್ಡಿ, 100ಕ್ಕೆ 2 ರೂಪಾಯಿ ಬಡ್ಡಿಯಂತೆ, ಲಕ್ಷಕ್ಕೆ 2,000, 4 ಲಕ್ಷಕ್ಕೆ 8,000 ಬಡ್ಡಿ ಇವ್ರದ್ದು. ಕೇಳಿದರೆ RBI ರೂಲ್ಸ್ ಅಂತಾರೆ, RBI ನಮಗೆ ಪರ್ಮಿಷನ್ ಕೊಟ್ಟಿದೆ, RBI ಎಲ್ಲ ನಮಗೆ ಲೈಸೆನ್ಸ್ ಕೊಟ್ಟಿದೆ, ಆ ಪ್ರಕಾರ ನಾವು ನಡ್ಕೊಂತಿದ್ದೀವಿ. ನಡ್ಕೊಂಡು ನಿಮಗೆ ಕೊಟ್ಟಿರ್ತಕ್ಕಂಥ 4 ಲಕ್ಷಕ್ಕೆ 8,000 ಬಡ್ಡಿ ಅಂತ ಅವರೇ ಕೊಟ್ಟಿರ್ತಕ್ಕಂಥದ್ದು. ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಈ ಸ್ಟೇಟ್ಮೆಂಟಲ್ಲಿ ಅವರೇ ಕೊಟ್ಟಿದ್ದಾರೆ. ಇಂಟ್ರೆಸ್ಟು 8,000 ಪ್ರಿನ್ಸಿಪಲ್ ಅಮೌಂಟು ಅಂದರೆ ಸಾಲಕ್ಕೆ ಹೋಗ್ತಕ್ಕಂಥದ್ದು 819, ಅಂದರೆ 8,819 ರೂಪಾಯಿ. 8,000 ಅವರು. ಆಮೇಲೆ ಅದ್ರ ಜೊತೆಗೆ ಅವರಿಗೆ 4 ಲಕ್ಷ ತೀರಿಸ್ಬೇಕಂದ್ರೆ 120 ತಿಂಗಳಿಗೆ ಮಾಡಿದ್ದಾರೆ. 120 ತಿಂಗಳಿಗೆ ಅಂದರೆ 10 ವರ್ಷ, ಸುಮಾರು 10 ವರ್ಷಕ್ಕೆ ಈ ಲೋನ್ ತೀರಬೇಕು ಅವರಿಗೆ. ಅಂದರೆ 4 ಲಕ್ಷ ತಗೊಂಡಿದ್ರೆ ಅವ್ರು 12 ಲಕ್ಷ ದುಡ್ಡು ಕಟ್ಟಬೇಕಂತಂದೇಳಿ, ಡಬಲ್ಲು. ಅದು ಇದು ಚಕ್ರ ಬಡ್ಡಿನೋ ಅಥವಾ ತೀರ್ಥ ಬಡ್ಡಿನೋ ಅಥವಾ ಇವ್ರದ್ದು ಯಾವ ಬಡ್ಡಿನೋ ಅಂತಲ್ಲ, ಮೀಟ್ರ್ ಬಡ್ಡಿನೋ ಗೊತ್ತಿಲ್ಲ. ನನಗೆ 10 ವರ್ಷಕ್ಕೆ ಸಾಲ ಕೊಟ್ಟಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಸರ್. ಆಯಿತು, 10 ವರ್ಷಕ್ಕೆ ನಾನು ಕಟ್ತಾ ಇದ್ದೀನಿ ಸರ್. ಇಲ್ಲಿ ಆಲ್ರೆಡಿ 2 ವರ್ಷ ನನಗೆ ಸತತ ಕಟ್ಕೊಂತ ಬಂದಿದ್ದೀನಿ. ಒಂದು ತಿಂಗಳಿಗೆ 8,819 ರೂಪಾಯಿ ಸರ್. ನಾವು ಪ್ರತಿ 2 ವರ್ಷ ಆಯಿತು ಇಲ್ಲಿ ನಾನು ಕಟ್ಟಕತ್ತಿ. ಇವ್ರು ಇವತ್ತು ನಾವು ಲೆಕ್ಕ ಅದನ್ನ ತೆಗೆಸಿದಾಗ ನೀನು ನೋಡಪ್ಪ ಬರೀ 8,000 ರೂಪಾಯಿ ಬರೀ ಬಡ್ಡಿಗೆ ಹೋಗ್ತೈತೆ, ಅಸಲಿಗೆ 800 ರೂಪಾಯಿ ಹೋಗ್ತೈತೆ ಅಂತ ಹೇಳಿ ಸರ್. ಆಯಿತು ಅಂತೇಳಿ ಒಪ್ಪಿಟ್ಟಿದ್ವಿ ಸರ್. ಈಗ ಒಂದು FC ತರಿಸ್ಲಿಕ್ಕೆ 1 ತಿಂಗಳಿಂದ ಸತಾಯಿಸಿದ್ದಾರೆ. ಸತಾಯಿಸಿ ತರಿಸಿದ ಮೇಲೆ FCಯಲ್ಲಿ ನಮಗೆ ಬಂದಿರತಕ್ಕಂಥ ಅಮೌಂಟು 4,28,000 ರೂಪಾಯಿ ಕಟ್ಟಬೇಕಪ್ಪ, ನೀನು ಕಟ್ಟಿದರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ನಿಮಗೆಲ್ಲ NOC ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಇಷ್ಟೊಂದು ಅದರಲ್ಲಿ ಚಾರ್ಜಸ್ಗೂ ಕೂಡ ಹಾಕಿದ್ದಾರೆ ಸರ್. ಅದು ಏನು ಅಪ್ಲಿಕೇಬಲ್ಲೇ ಇಲ್ಲ, ಆ ಚಾರ್ಜಸ್ಗಳೆಲ್ಲ ಹಾಕಿದ್ದಾರೆ ಆಳಮೂಳ. ನನ್ನ ಪ್ರಿನ್ಸಿಪಲ್ ಅಮೌಂಟ್ ಇರೋದು 3,77,000 ಇದೆ. ಅದು ಬರೀ ನಾನು ಇಷ್ಟು ವರ್ಷಕ್ಕೆ 23,000 ಅಷ್ಟೇ ನಾನು ತೀರಿರೋ ಸಾಲ. ಅದು 2 ವರ್ಷಕ್ಕೆ ನನ್ನ ಸಾಲ ತೀರಿರೋದು. ಈಗ ಅದಕ್ಕೆ ಈಗ ಮತ್ತೆ ಇನ್ನೊಂದು ಸರ್, ನಮ್ಮ ಪ್ರಾಪರ್ಟಿ ಇವರು ಸಾಲ ಕೊಟ್ಟಿರೋದು ಫಸ್ಟಿಗೆ ಪ್ರಾಪರ್ಟಿ ಇದ್ದು ನಮ್ಮ ತಂದೆ ಹೆಸರಿಗೆ, ಮಹೇಶ್ವರಪ್ಪನ ಹೆಸರಿಗೆ. ಮಹೇಶ್ವರಪ್ಪಗೆ ಇನ್ಸೂರೆನ್ಸು ಮಾಡಿಲ್ಲ ಇವರು, ಬರೀ ಗೀತಮ್ಮ ಗುರುರಾಜ ನನ್ನ ಹೆಸರಿಗೆ ಮಾತ್ರ ಇನ್ಸೂರೆನ್ಸ್ ಮಾಡಿಬಿಟ್ಟು ಇವರು ಮಾಡಿದ್ದಾರೆ ಸರ್. ಈಗ ನಮ್ಮ ತಂದೆಯವ್ರು ತೀರ್ಕೊಂಡು ಹೋಗಿದ್ದಾರೆ, ಆಸ್ತಿ ಅವ್ರ ಹೆಸರಿಗೆ ಐತೆ. ಇದಕ್ಕೆ ನ್ಯಾಯನೇ ಇಲ್ಲ ಸರ್ ಇಲ್ಲಿ ಬ್ಯಾಂಕಲ್ಲಿ. ಈ ನ್ಯಾಯ ಯಾರು ಕೂಡ ಕೊಡ್ತಾನೆ ಇಲ್ಲ. ಇವರು ಬೇಕಾಗ್ಬಿಟ್ಟು ಮಾತಾಡ್ತಿದ್ದಾರೆ, ಮ್ಯಾನೇಜರ್ಗಳು, ಅವ್ರ ಜೊತೆಗೆ ಸಿಬ್ಬಂದಿಗಳು ಬರೀ ಬೇಕಾಗ್ಬಿಟ್ಟು ಬರ್ತಾನೆ. ಏನು ಒಬ್ಬ ರೈತ ನಾನೇ ಆಗಲಿ ಒಬ್ಬ ಬಂದರೂ ಕೂಡ ನಾನು ಮೊನ್ನೆ 1 ತಿಂಗಳಿಂದ ಅಲ್ದಾಡಿದ್ದೇನೆ, ಮಾಡೋಣ ಅಂತ ಹೋಗೋ ಬಿಡೋಣ ಅಂತ ಹೋಗೋ ಹಂಗೆ ಹಿಂಗೆ ಅಂತೇಳಿ ಬರೀ ದಿನ ಇದನ್ನೇ ಒತ್ತುತ್ತಾ ಇದ್ದಾರೆ ಸರ್. ಇವತ್ತು ನಿನ್ನೆ ಕೂಡ ನಮಗೆ ಇವತ್ತು ಯಾರನ್ನ ಕರ್ಕೊಂಬಂದಿದ್ದಕ್ಕೆ ನಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಸರ್. ಹಿಂಗಿದೆ ವಿಚಾರ, ಹಿಂಗಿದೆ ಅಂತೇಳಿ. ಅದಕ್ಕೆ ಸರ್ ಇದಕ್ಕೆ ನಾನು ಸೂಕ್ತ ಒಂದು ನ್ಯಾಯ ದೊರಕಿಕೊಡ್ಬೇಕಂತೇಳಿ ನಿಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ ಸರ್ ನಾನು.